ಕಳೆದ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ HSR ಲೇಔಟ್ ಆಲ್ಮೋಸ್ಟ್ ಜಲಾವೃತವಾಗಿತ್ತು. ಅಂದ್ರೆ ಈಗ ಅಗ್ನಿಶಾಮಕ ದಳದವರು ಜೊತೆಗೆ BBMP ಸಿಬ್ಬಂದಿಗಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಕೂಡ ಸ್ಥಳಕ್ಕೆ ಬಂದು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಜನಗಳಿಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ, ಜೊತೆಗೆ ಎಲ್ಲೆಲ್ಲಿ ನೀರು ಹೋಗಿದೆ, ಎಲ್ಲ ಕಡೆ ನೀರು ತೆರವುಗೊಳಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸ್ತಾ ಇರಬಹುದು, ಈ ಕಡೆ ಈಗ JCB ಈಗ ತಾನೇ ಹೋಗ್ತಾ ಇದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಲ್ಮೋಸ್ಟ್ ಇಲ್ಲಿ ಏರಿಯಾದಲ್ಲಿ ಬೆಳಗ್ಗೆಯಿಂದಲೂ ಕೂಡ ನೀರು ತುಂಬಿಕೊಂಡಿತ್ತು. ಮನೆ ಕಾಂಪೌಂಡ್ಗಳಿಗೆ ಕೂಡ ನೀರು ಹೋಗಿತ್ತು, ರಸ್ತೆಗಳಲ್ಲಿ ಕೂಡ ನೀರು ನಿಂತ್ಕೊಂಡಿತ್ತು. ಬೆಳಗ್ಗೆಯಿಂದಲೂ ಕೂಡ ಅಗ್ನಿಶಾಮಕ ದಳದವ್ರ ಜೊತೆ ನೀರು ತೆರವುಗೊಳಿಸುವಂತ ಕಾರ್ಯವಾಗ್ತಾ ಇದೆ. ಜೊತೆಗೆ ಉಮಾಪತಿಯವರು ಕೂಡ ಖುದ್ದು ಇಲ್ಲಿ ಸ್ಥಳಕ್ಕೆ ನಿಂತ್ಕೊಂಡು ಜನರ ಸಮಸ್ಯೆಯನ್ನು ಆಲಿಸ್ತಾ ಇದ್ದಾರೆ. ಜೊತೆಗೆ ನೀರು ತೆರವುಗೊಳಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಸಹಜವಾಗಿ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ, ಜೊತೆಗೆ ಸರ್ಕಾರದ ಬಗ್ಗೆ ಕೂಡ ಒಂದಿಷ್ಟು ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇದಾವೆ. ಅದನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಆಲ್ಮೋಸ್ಟ್ ಬೆಂಗಳೂರಲ್ಲೂ ಕೂಡ ಈಗ ವಾಟರ್ ಬೆಂಗಳೂರು ಆಗ್ಬಿಟ್ಟಿದೆ ಸರ್. ಈಗ HSR ಲೇಔಟ್ ಕೂಡ ಅನ್ಎಕ್ಸ್ಪೆಕ್ಟೆಡ್ ತುಂಬಾ ದೊಡ್ಡ ಮಟ್ಟದಲ್ಲಿ ಜಲಾವೃತವಾಗಿದೆ. ಈಗ ನೀವು ಬೆಳಗ್ಗೆಯಿಂದಲೂ ಕೂಡ ನಿಂತ್ಕೊಂಡು ನೀರು ತೆರವುಗೊಳಿಸುವಂತ ಕೆಲಸ ಮಾಡ್ತೀವಿ. ಏನಿದೆ ಪರಿಸ್ಥಿತಿ ಇಲ್ಲಿ ಈಗ? ಸರ್, ಈಗ ತಾವು ನೋಡಿದಂಗೆ ಪ್ರಸ್ತುತ ನೀರು ಆಲ್ಮೋಸ್ಟ್ ಕಡಿಮೆ ಆಗಿದೆ ವಾಟರ್ ಲೆವೆಲ್. ಇವಾಗ ನಮ್ಗೆ ರಸ್ತೆಯಲ್ಲಿ ನಿಂತಿರೋ ನೀರನ್ನ BBMP ವತಿಯಿಂದ ನಮ್ಮಲ್ಲಿ ಏನಾಗ್ತದೆ ಅಂದರೆ ಡಿಸ್ಕ್ರಿಮಿನೇಟ್ ಆಗ್ತದೆ. ಇವಾಗ ಎಷ್ಟೋ ಜನಕ್ಕೆ ಸಾರ್ವಜನಿಕರಿಗೆ ಗೊತ್ತಿರಲ್ಲ, ಈ ರಸ್ತೆಯಲ್ಲಿ ನಿಲ್ಲೋದಕ್ಕೆ ಅದಕ್ಕೊಂದು ಡಿಪಾರ್ಟ್ಮೆಂಟ್ ಬರ್ತದೆ, ಮನೆಯಲ್ಲಿ ನೀರು ನಿಲ್ಲೋದಕ್ಕೆ ಅದಕ್ಕೊಂದು ಡಿಪಾರ್ಟ್ಮೆಂಟ್ ಬರ್ತದೆ ಅಂತ. ಇವಾಗ ಅದನ್ನೆಲ್ಲ ಸೂಕ್ತವಾಗಿ ನಾವು ಮಾಹಿತಿಗಳು ಕೊಟ್ಬಿಟ್ಟು ಜನಸಾಮಾನ್ಯರುಗಳಿಗೆ, ಮನೆ ರೆಸಿಡೆಂಟ್ಸ್ ಯಾರು ಇದ್ದಾರೆ ಅವ್ರಿಗೆಲ್ಲ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಅವ್ರನ್ನ ಪರಿಚಯ ಮಾಡಿಕೊಟ್ಟು ನಾವು ಅಲ್ಲಿಂದ ಪಂಪ್ಗಳು ಹಾಕಿ ನೀರು ಹೊರಗಡೆ ಹಾಕ್ಸ್ತಾ ಇದ್ದೀವಿ. ಅದು ಬಿಟ್ಟು ರಸ್ತೆಯಲ್ಲಿ ಎಲ್ಲೆಲ್ಲಿ ನೀರು ನಿಂತ್ಕೊಂಡಿದೆ, ಟ್ರಾಫಿಕ್ ಪೊಲೀಸ್ ಅವರೆಲ್ಲ ಬಂದು ರಸ್ತೆಯಲ್ಲಿ ನೀರು ನಿಂತ್ಕೊಂಡಿದೆ ಅಂತೇಳಿ ಮನವಿ ಮಾಡಿಕೊಂಡ್ರು. BBMP ಅಧಿಕಾರಿಗಳನ್ನ ಕರೆಸ್ಬಿಟ್ಟು ಟ್ರ್ಯಾಕ್ಟರ್ಗಳು, BBMP ಟ್ರ್ಯಾಕ್ಟರ್ ವಿತ್ ಪಂಪ್ ಇರ್ತದಲ್ಲ, ಅದನ್ನೀಗ ನಮ್ಮ JSS ಸಿಗ್ನಲ್ಗೆ ಕಳಿಸ್ಕೊಟ್ಟಿದ್ದೀವಿ. ಇನ್ನೊಂದು ಟ್ರ್ಯಾಕ್ಟರ್ ಬಂದು ಸಿಲ್ಕ್ ಬೋರ್ಡು, ಇನ್ನೊಂದು ಮಂಗವನಪಾಳ್ಯ ಭಾಗಕ್ಕೆ ಕಳಿಸಿದ್ದೀವಿ. ಸಮಸ್ಯೆ ಏನಾಗ್ತದೆ ಅಂದರೆ ನಿಮಗೆ ಯಥೇಚ್ಛವಾಗಿ ನೀರು ಬಂದಾಗ, ಅಂದರೆ ಒಂದು 2-3 ಅವರ್ ಮಳೆ ಬಿದ್ದಾಗ ಸಮಸ್ಯೆ ಬರಲ್ಲ. ಇದೇನಾಗುತ್ತೆ, ಈ HSR ಲೇಔಟ್ ಏನಿದೆಯಲ್ಲ, ನಿಮಗೆ ಈ ಹೊಸೂರು ರೋಡು ಹಿಂಭಾಗಕ್ಕೆ ನೀವು ತೊಗೊಂಡ್ರೆ ಆ ಭಾಗದಿಂದ ಎಲ್ಲ ಬಂದು ಟೋಪೋಗ್ರಾಫಿಕಲಿ ಇದು ಡೌನ್ ಇದೆ ಏರಿಯಾ, ಸೊ ಜಿಯೋಗ್ರಫಿಕಲಿ ಇದು ಡೌನ್ ಇದೆ. ಸೊ ಹಂಗಾಗಿ ಏನಾಗ್ತದೆ, ನೀರೆಲ್ಲ ಬಂದು ಇಲ್ಲಿ ವಾಟರ್ ಲಾಗ್ ಆಗಿ ಎಲ್ಲಿ ಮೋರಿಯಲ್ಲಿ ನೀರು ಸ್ವಲ್ಪ ಸರಾಗವಾಗಿ ಹೋಗ್ತದೆ ಅಲ್ಲಿವರೆಗೂ ರಸ್ತೆಯಲ್ಲಿ ನೀರು ನಿಂತ್ಕೊಳ್ತದೆ. ಅದಾದ್ಮೇಲೆ ಕ್ಲಿಯರ್ ಆಗ್ತದೆ. ಆಮೇಲೆ ಮುಖ್ಯವಾಗಿ ಏನಾಗುತ್ತೆ ಸರ್, ಇಲ್ಲಿ ನಮ್ಮಲ್ಲಿ ಏನಾಗ್ತದೆ, ಪಾಪ ಬೇಸ್ಮೆಂಟ್ಗಳು ಕಟ್ಟಿರ್ತಾರೆ ಕಾರ್ ಪಾರ್ಕಿಂಗು ಅದಕ್ಕಿದಕ್ಕೆ ಅಂತೇಳಿ. ಅಲ್ಲಿ ಜನರೇಟರ್ ಇರ್ತದೆ. ಇಲ್ಲಿ ನೀವು 1-2 ಬಿಲ್ಡಿಂಗ್ ನೋಡ್ಬೋದು, ಜನರೇಟ್ರು ಮುಳುಗೋಗಿದೆ. ಅದೇ ರೀತಿ 2 ವೀಲರ್ಗಳು ಮುಳುಗೋಗಿದೆ. ಆಫೀಸ್ದು ಕೆಲವೊಂದಷ್ಟು ಸ್ಟಾಕ್ಸ್ ಇಟ್ಟಿರ್ತಾರೆ, ಅವೆಲ್ಲ ಮುಳುಗೋಗಿದೆ. ಏನಾಗ್ತದೆ ಅಂದರೆ ಜನಗಳಿಗೆ ಅಲ್ಲಿರೋ ಮಾಹಿತಿ ಇರಲ್ಲ, ರಸ್ತೆ ಪೂರ್ತಿ ಡ್ರೈನ್ ಮಾಡಿದ್ದಾರೆ, ನೀರು ಹೋಗ್ಬಿಡ್ತದೆ ಅಂತ. ಮೋರಿಯಲ್ಲಿ ಹೂಳು ಎತ್ತುತ್ತಾರಲ್ಲ, ಎತ್ತಿರೋ ಹೂಳನ್ನ ಕೆಲವೊಂದಷ್ಟು ಕಡೆ ಕ್ಲಿಯರ್ ಮಾಡಿರಲ್ಲ. ಹಂಗಾಗಿ ಏನಾಗ್ತದೆ, ನೀರು ಬ್ಯಾಕ್ಲಾಗ್ ಹೊಡಿತದೆ. ಅಂದರೆ ಅಲ್ಲಿ ನೀರು ನಿಂತು ವಾಪಸ್ ಹೊಡಿತದೆ. ಯಾವಾಗಲ್ಲಿ ಕ್ಲಿಯರ್ ಆಗಲ್ಲ, ಮನೆಗಳಿಗೆ ನೀರು ನುಗ್ಗಕ್ಕೆ ಸ್ಟಾರ್ಟ್ ಆಗ್ತದೆ. ಸರ್, ಈಗ ನೀವು ಸಮಸ್ಯೆನ ತುಂಬ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಒಬ್ಬ ಅಧಿಕಾರಿಗೆ ಇರಬೇಕಾಗಿರುವಂಥ ಮಾಹಿತಿ ಬಹುಶಃ ನಿಮಗಿದೆ. ಬಟ್ ಮಳೆ ಬಂದಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಈ ಥರ ಸಮಸ್ಯೆ ಆಗ್ತಾ ಇದೆ. ಬಟ್ ಯಾಕೆ ಅದನ್ನು ಪರಿಹರಿಸೋ ನಿಟ್ಟಿನಲ್ಲಿ ಕ್ರಮ ತಗೊಳ್ತಾ ಇಲ್ಲ? ಮಳೆ ಬಂದಾಗ, ಮಳೆ ಈ ರೀತಿ ಜಲವೃತ ಬಂದಾಗ ಇಲ್ಲಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಯಾಕೆ ಅಲರ್ಟ್ ಆಗೋದಿಲ್ಲ? ಈ ರೀತಿಯಾದ ಒಂದು ಸಮಸ್ಯೆನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಮೊದಲೇ ಅಂತ? ಸರ್, ಮುಖ್ಯವಾಗಿ ಏನಾಗ್ತದೆ ಅಂದರೆ ಕೋಆರ್ಡಿನೇಷನ್. ಈಗ ನಾನು ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ, ಯಾರೋ ಸ್ಟಾರ್ಮ್ ವಾಟರ್ ಡ್ರೈನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಲ್ಲ ರೀ, ನೀವು ಬೇರೆ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಕುತ್ಕೊಂಡು BBMP ಅವರು ಇದ್ದಾರೆ, ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಮತ್ತೆ BWSSB ಅವರು ಇದ್ದಾರೆ, ಅವ್ರ ಜೊತೆ ಕುತ್ಕೊಂಡು ಮಾತಾಡಬೇಕು ಅಂದರೆ ಇಲ್ಲ ಸರ್ ನಾನು ಅಲ್ಲಿ ಹೋಗಿದ್ದೀನಿ ಅಂತಾರೆ. ಸರ್, ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂದರೆ, ಒಂದೇ ಡಿಪಾರ್ಟ್ಮೆಂಟ್ ಸಂಬಳ ತಗೊಳ್ಳೋದು, ಜನಗಳ ತೆರಿಗೆ ಹಣದಿಂದ ಇವ್ರು ಸಂಬಳ ತಗೊಳ್ತಾರೆ, ಇವ್ರ ಜೀವನ ನಡೀತದೆ. ಬಟ್ ಇವ್ರುಗಳೇನು ಅಂದರೆ ಜನಗಳ ಹತ್ರ ಬಂದಾಗ ಬೈದು ಬಿಡ್ತಾರೆ, ಜಗಳ ಆಡ್ತಾರೆ ಅಂತೇಳಿ ತಪ್ಪಿಸ್ಕೊಂಡು ಓಡಾಡ್ತಾರೆ. ಸೊ ಸಮಸ್ಯೆ ಎಲ್ಲಿ ಬರ್ತದೆ ಅಂದರೆ, ಇದು ಕ್ಲಿಯರ್ ಆಯ್ತಾ, ಮಧ್ಯಾಹ್ನದ ಮೇಲೆ ನೋಡಿ ಒಬ್ಬ ಅಧಿಕಾರಿಗಳು ಇಲ್ಲಿ ಕಾಣಿಸ್ಕೊಳ್ಳಲ್ಲ. ನಿಮಗೆ ಪ್ರತಿನಿತ್ಯ ಕಾಣಿಸ್ಕೊಳ್ಳೋದು ಒಂದು ಪೊಲೀಸ್ ಇಲಾಖೆಯವರು, ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಅವ್ರು ಸಮಸ್ಯೆ ಆದಾಗ ಬಂದು ಇದು ಮಾಡ್ತಾರೆ. ಒಂದು ಜನಸಾಮಾನ್ಯರಲ್ಲಿ ಒಂದು ನಾಲೆಡ್ಜ್ ಇರಬೇಕಾಗ್ತದೆ. ಏನು ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಬರ್ತದಲ್ಲ, ಆ ಡಿಪಾರ್ಟ್ಮೆಂಟ್ಗೆ ಬರುವಂಥದ್ದು ಮನೆಗಳಲ್ಲಿ ನೀರು ತುಂಬಿದಾಗ ಮಾತ್ರ ಅದನ್ನು ತೆಗಿಲಿಕ್ಕೆ. ರಸ್ತೆಯಲ್ಲಿ ನೀರು ತುಂಬಿಕೊಳ್ಳೋದಕ್ಕೆ ಅದು ಯಾವ ಡಿಪಾರ್ಟ್ಮೆಂಟಿಗೆ ಬರ್ತದೆ ಅಂದರೆ ನಮ್ಮ BBMP ಇಲಾಖೆಗೆ ಬರ್ತದೆ. BWSSB ಅವ್ರು ಏನು ಮಾಡ್ತಾರೆ, ಎಲ್ಲೆಲ್ಲಿ ಡ್ರೈನಲ್ಲಿ ನೀರು, ಸ್ಟಾರ್ಮ್ ವಾಟರ್ ಡ್ರೈನ್ ಅಂತ ಬರ್ತದೆ, ಅದೊಂದು ಭಾಗ ಇದೆ. ಸ್ಟಾರ್ಮ್ ವಾಟರ್ ಡ್ರೈನ್ ಡಿಪಾರ್ಟ್ಮೆಂಟ್ ಒಂದು ಭಾಗ ಆಗ್ತದೆ. ಇವರೆಲ್ಲ ಕುತ್ಕೊಂಡು ಚರ್ಚೆ ಮಾಡಲ್ಲ ಸರ್. ಅಧಿಕಾರಿಗಳು ಏನು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಕುತ್ಕೋತಾರೆ, ತಾಕೀತು ಮಾಡ್ತಾರೆ, ಇಂಥ ದಿವಸ ಬರ್ತಾರೆ, ಫೋಟೋಗಳು ಹೊಡೆದಾಕ್ತಾರೆ, ಮುಗೀತು. ಕಾಂಟ್ರಾಕ್ಟರ್ಗಳು ಆಗಲಿ ಇವ್ರುಗಳಾಗಲಿ ಈ ಥರ ಸಮಸ್ಯೆಗಳು ಬಂದಾಗ ಪ್ರಸ್ತುತ ಜಾಗದಲ್ಲಿ ನಿಂತ್ಕೊಂಡು ಇಲ್ಲೇನಿದೆ ಸಮಸ್ಯೆಗಳನ್ನ ಆಲಿಸುವಂಥ ಕೆಲಸಗಳು ಮಾಡಲ್ಲ. ಲ್ಯಾಕ್ ಆಫ್ ಕಮ್ಯುನಿಕೇಷನ್ನು ಮತ್ತು ಇವ್ರುಗಳಲ್ಲಿ ಕೋಆರ್ಡಿನೇಷನ್ ಸಮಸ್ಯೆಗಳು ಇರೋದ್ರಿಂದ ಈ ಸಮಸ್ಯೆಗಳಾಗ್ತದೆ ಸರ್. ಸರ್, ಈಗ 5th ಸೆಕ್ಟರ್ನಲ್ಲಿ ಒಂದು ಘಟನೆ ನೋಡ್ಕೊಂಡು ಬಂದೆ. ಅಂದರೆ ರೋಡಲ್ಲಿ ಆಲ್ರೆಡಿ ಡ್ರೈನೇಜ್ ಕೆಲಸ ನಡೀತಾ ಇತ್ತು. ಆ ಡ್ರೈನ್ ಕ್ಲೋಸ್ ಮಾಡಿಲ್ಲ. ಬಟ್ ಮಳೆ ಬಿದ್ದಿದ್ರಿಂದ ಅಲ್ಲಿ ಡ್ರೈನೇಜ್ ಇದೆಯಾ, ರೋಡ್ ಇದೆಯಾ ಗೊತ್ತಾಗಲಿಲ್ಲ. 2 ಕಾರ್ ಹಳ್ಳದಲ್ಲಿ ಬಿದ್ದಿದೆ. ಸೊ ಅಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ, ನಮಗೆ ಯಾವ ಬ್ರ್ಯಾಂಡ್ ಬೆಂಗಳೂರು ಬೇಡ, ನಮಗೆ ಯಾವ ಗ್ರೇಟರ್ ಬೆಂಗಳೂರು ಬೇಡ, ನಮಗೆ ಮೂಲಭೂತ ಸೌಕರ್ಯಗಳು ಸರಿಯಾಗಿದ್ರೆ ಸಾಕು ಅಂತ ಅವ್ರು ನೇರವಾಗಿ ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರಾಗಿರುವ DK ಶಿವಕುಮಾರ್ ಅವರ ಹೆಸರನ್ನ ಉಲ್ಲೇಖ ಮಾಡಿ ನಮಗೆ ಈ ತರ ಒಂದು ವ್ಯವಸ್ಥೆ ಬೇಡ ಅಂತಾನೆ ಸರ್ಕಾರದ ವಿರುದ್ಧನೇ ಮಾತಾಡ್ತಾ ಇದ್ದಾರೆ. ಅಂತ ಒಂದು ಪರಿಸ್ಥಿತಿಗೆ ಈಗ ನಿಂತಿರುವಂಥದ್ದು.
ಸರ್ ಈಗ ಏನಾಗ್ತದೆ, ಸಮಸ್ಯೆ ಬಂದಾಗ ಜನ ಆಕ್ರೋಶ ಇದ್ದೇ ಇರ್ತದೆ ಸರ್. ಯಾಕಂದ್ರೆ ಯಾವತ್ತೂ ಅಷ್ಟೇ ನಾಯಕರು ಅಂತ ಜನನಾಯಕರು ಅಂತ ಕರೆಸ್ಕೊಳ್ಳೋದೇ ತಪ್ಪು ಸರ್. ಜನಸೇವಕರು ಅಂತಾನೆ ಎಲ್ಲಾ ಕಡೆ ಉಲ್ಲೇಖ ಮಾಡಬೇಕಾಗ್ತದೆ. ಯಾಕಂದ್ರೆ ಯಾರ್ಯಾರು ಇವಾಗ ನಾನು ಡಿಫ್ರೆಂಟ್ ಕ್ಯಾಂಡಿಡೇಟ್ ಇರ್ಬೋದು, ನನಗೂ 90,000 ವೋಟ್ ಹಾಕಿದಾಗ ನಾನು ಜನನಾಯಕ ಆಗಲ್ಲ ಸರ್, ಜನಸೇವಕನೇ ಆಗ್ತೀನಿ. ಯಾರು MLA ಆಗಿ ಆಯ್ಕೆ ಆಗಿರ್ತಾರೆ ಅವರು ಜನಸೇವಕರೇ. ಜನಗಳ ಜನಾಕ್ರೋಶ ಇದ್ದೇ ಇರ್ತದೆ, ನಾವು ಅದನ್ನ ಸಹಿಸ್ಕೋಬೇಕಾಗ್ತದೆ. ಯಾಕಂದ್ರೆ ವ್ಯವಸ್ಥೆಗಳಲ್ಲಿ ಯಾವುದನ್ನು ಅಷ್ಟೇ ಇಂಥ ದೊಡ್ಡ ಹೈಲಿ ಪಾಪ್ಯುಲೇಟೆಡ್ ಇರುವಂತ ಸಿಟಿನ ಏಕಾಏಕಿ ನಾವು ಡೆವಲಪ್ ಮಾಡೋಕ್ಕಾಗಲ್ಲ. ನಮ್ಮ ಮನೆ ಉಪಮುಖ್ಯಮಂತ್ರಿಗಳು ಏನೋ ಒಂದು ಉದ್ದೇಶ ಇಟ್ಕೊಂಡು ಪರ್ಪಸ್ ವಿಷನ್ ಫೋಕಸ್ ಇಟ್ಕೊಂಡಿರುವಂಥದ್ದು ಏನು ಅಂದ್ರೆ IT ಕಂಪ್ನಿಗಳನ್ನ SM ಕೃಷ್ಣ ಸಾಹೇಬ್ರು ಹೆಂಗೆ ಬೆಂಗಳೂರಿಗೆ ತಗೊಂಬಂದು ಒಂದು ಬ್ರ್ಯಾಂಡ್ ಮಾಡಿದ್ರು ಬೆಂಗಳೂರನ್ನ, ಅದನ್ನ ಇವಾಗ ಇನ್ನೂ ದೊಡ್ಡ ಮಟ್ಟಕ್ಕೆ ಇನ್ನೂ ಒಂದು ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಆಮೇಲೆ ಜನಗಳು ಬೈಕೊಳ್ಳೋದು ತಪ್ಪಿರಲ್ಲ ಸರ್. ಯಾಕಂದ್ರೆ ಇವಾಗ ಏನಾಗ್ತದೆ ಅಂದ್ರೆ ಅಧಿಕಾರಿಗಳು ಕೂಲಂಕುಷವಾಗಿ ನಿಂತು ಸ್ಥಳೀಯವಾಗಿ ಜನಗಳ ಹತ್ರ ಒಳ್ಳೆ ಒಂದು ಬಾಂಧವ್ಯ ಇಟ್ಕೊಂಡು ಎಲ್ಲಿ ಸಮಸ್ಯೆಗಳು ಪದೇ ಪದೇ ಬರ್ತಾ ಇದೆ ಸಮಸ್ಯೆನ ಬಗೆಹರಿಸುವಂತ ಕೆಲಸ ಮಾಡಬೇಕಾಗ್ತದೆ. ಇವಾಗ ಉದಾಹರಣೆಗೆ ಈ ರಸ್ತೆ ಟಾರ್ ಹಾಕಿ ಬಿಲ್ ಮಾಡ್ಕೊಂಡಿರ್ತಾರೆ ಸರ್, 1-1.5 ತಿಂಗಳಲ್ಲಿ ಬಂದು BWSSB ಅವ್ರು ಅಗಿತಾರೆ. ಯಾರು ದುಡ್ಡದು? ಜನಗಳು ಕಟ್ಟುವಂತ ತೆರಿಗೆ ದುಡ್ಡು. ಯಾರು ಪ್ರಶ್ನೆ ಮಾಡ್ತಾರೆ? ಯಾರು ಪ್ರಶ್ನೆ ಮಾಡಕ್ ಹೋಗಲ್ಲ. ಇಲ್ಲಿ ಮುಖ್ಯವಾಗಿ ಏನು ಜನ ಮಾಡಬೇಕಾಗಿರುವಂಥದ್ದು ಏನು ಅಂದ್ರೆ ಸರ್, ಸಮಸ್ಯೆ ಬಗೆಹರದ ಮೇಲೆ ಇದ್ರ ಬಗ್ಗೆ ಏನೇನು RTಯಲ್ಲಿ ದಾಖಲೆಗಳನ್ನ ತಗೊಂಡು ಕಾಂಟ್ರಾಕ್ಟರ್ಗಳಿಗೆ ಎಷ್ಟು ಸಲ ಬಿಲ್ ಕ್ಲಿಯರ್ ಆಗಿದೆ. ನಾನು ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ, ಏನು ಹೊಸ ಕಲ್ಲು ಹಳೆ ಬಿಲ್ಲು ಅಂತ, ಅಂದ್ರೆ ಸಾರಿ ಹಳೆ ಕಲ್ಲು ಹೊಸ ಬಿಲ್ಲು ಅಂತ. ನಿಮ್ಗೆ ನೀವೆಲ್ಲೇ ಕೆಲಸ ನೋಡ್ಬೋದು, ಹಳೆ ಕೆಲಸನೇ, ಅದಕ್ಕೆ ಮಾತ್ರ ಬಿಲ್ಗಳು 2-3 ಸಲ ರಿಪೀಟೆಡ್ಲಿ ಇವರು ಕನ್ಸಿಕ್ಯೂಟಿವ್ಗೆ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಇಲ್ಲಿ ಸಮಸ್ಯೆ ಎಲ್ಲಿ ಬರ್ತಾ ಇದೆ ಅಂದ್ರೆ ಕೋಆರ್ಡಿನೇಷನ್ ಸಮಸ್ಯೆಗಳಿಂದ. ಮತ್ತೆ ತಾವು ಹೇಳಿದ್ರಿ ಕಾರ್ಗಳು ಮುಳುಗೋಯ್ತು ಸರ್, ಅವ್ರಿಗೆ ನೋವು ಇದ್ದೇ ಇರ್ತದೆ. ಇವಾಗ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅನ್ಕೊಳ್ಳಿ, ಎಷ್ಟು ಕ್ಲೈಮ್ ಆಗ್ಬೋದು ಇನ್ಶೂರೆನ್ಸ್? ಅಮ್ಮಮ್ಮ ಅಂದ್ರೆ ನಿಮಗೆ ಒಂದು 50 to 60% ಕ್ಲೈಮ್ ಆಗ್ತದೆ. ಇನ್ನು 40% ಪಾಪ ಅವ್ರ ಕೈಯಿಂದ ಬಂಡವಾಳ ಹಾಕ್ಬೇಕಾ? ಸಾಲ ಮಾಡಿ ತಗೊಂಡಿರೋರು EMI ಕ್ಲಿಯರ್ ಮಾಡಲೇಬೇಕಾ? ಸೊ ಜನಾಕ್ರೋಶನ ನಾವು ತಡ್ಕೊಳ್ಳೇಬೇಕು ಸರ್. ಯಾಕಂದ್ರೆ ನಾವು ಯಾರು ಬೀದಿಗೆ ನಿಂತಿರ್ತೀವಿ, ನಾವು ಜನಗಳನ್ನ ಮನ್ಸನ್ನ ಗೆಲ್ಲಬೇಕು ಅಂತೇಳಿ ಜನ ಬೈದ್ರು ಬೈಸ್ಕೋಬೇಕು, ಅವಮಾನ ಮಾಡೋರು ಸಹಿಸ್ಕೋಬೇಕು. ಸಮಸ್ಯೆ ಬಗೆಹರಿವರೆಗೂ ಜನ ಮಾತಾಡ್ತಾನೆ ಇರ್ತಾರೆ ಸರ್. ಲಾಸ್ಟ್ ಕೊನೆಯದೊಂದು HSR ಲೇಔಟ್ ಅಂದ್ರೆ ಹೈಟೆಕ್ ಸ್ಪಾಟ್ ಅಂತ ಹೇಳ್ತಾರೆ, ಒಳ್ಳೆ ಜಾಗ, ತುಂಬಾ ಅಫಿಷಿಯಲ್ ಆಗಿದೆ ಅಂತಾರೆ. ಬಟ್ ಇವತ್ತಿನ ಪರಿಸ್ಥಿತಿ ನೋಡಿ, HSR ಲೇಔಟ್ನ ಹೊರಗಡೆ ಇರೋಂಥವ್ರು HSR ಲೇಔಟ್ ಅಲ್ಲಿ ಸವಾಸನೆ ಬೇಡಪ್ಪ ನಮ್ಗೆ ಅಂತ ಒಂದು ಮಾತು ಬರ್ತದೆ. ಏನ್ ಹೇಳ್ತೀರಿ ಸರ್? ಈಗ ಏನಾಗ್ತದೆ ಅಂದ್ರೆ ಜನ ಸರ್ವಸಾಮಾನ್ಯ ಸಮಸ್ಯೆಗಳು ಬಂದಾಗ ಖಂಡಿತವಾಗ್ಲೂ ಅದು ಮಾತಾಡ್ತಾರೆ ಸರ್. ಮತ್ತೆ ಒಂದು ವಾರ ಮುಗೀತಾ ಇದ್ದಂಗೆ ಮತ್ತೆ ಆಸ್ ಇಟ್ ಈಸು 50,000 ಓಡ್ತಾರೆ ಸ್ಕ್ವೇರ್ ಫುಟ್ನ 51,000ಕ್ಕೆ ತಗೊಳ್ಳೋದು, ಇವೆಲ್ಲ ನಡೀತಾನೆ ಇರ್ತವೆ. ಆಮೇಲೆ ಇನ್ನೊಂದೇನಂದ್ರೆ ಜನಕ್ಕೆ ಶಾರ್ಟ್ ಮೆಮೊರಿ ಸರ್. ಇವಾಗ ಸಮಸ್ಯೆಗಳು ಬಂದಾಗ ಮಾತಾಡ್ತಾರೆ, ಬೈತಾರೆ, ಎಲ್ಲ ಮಾಡ್ತಾರೆ. ಸಮಸ್ಯೆ ಬಗೆಹರಿತಾ ಇದ್ದಂಗೆ ಮತ್ತೆ ಅದ್ರ ಬಗ್ಗೆ ಏನು ಆಕ್ಷನ್ ತಗೊಂಡ್ರು ಅನ್ನೋದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ತಾವ್ ಹೇಳ್ದಂಗೆ ಹೌದು ಸತ್ಯ, ಬೆಂಗಳೂರಿನಲ್ಲಿ HSR ಲೇಔಟ್ ಅಂದ್ರೆ ಒಂಥರ ಹಾಟ್ ಕೇಕ್, ರಿಯಲ್ ಎಸ್ಟೇಟ್ ಅಲ್ಲಿ ಹಾಟ್ ಕೇಕ್ ಇದ್ದಂಗೆ. ಸಮಸ್ಯೆಗಳು ಬಂದಾಗ ಜನ ಕ್ವೈಟ್ ಆಬ್ವಿಯಸ್ ಇಲ್ಲಿ ಬೇಡ ಅದು ಇದು ಅಂತ ಬೇಸರ ಮೂಡಿಸ್ತಾರೆ. ಅದಾದ್ಮೇಲೆ ಮತ್ತೆ ಇವಾಗ ಮಗುನ ನಾವು ಎತ್ಕೊಂಡಿರ್ತೀವಿ, ನಮ್ಮ ಮಗುನ ಕೈ ಮೇಲೆ ಗಲೀಜ್ ಮಾಡುತ್ತೆ, ತೊಳ್ಕೊಂಡು ಮತ್ತೆ ಎತ್ಕೋತೀವಿ. ಆ ತರ ರಿಯಲ್ ಎಸ್ಟೇಟ್ ಪ್ರೀತಿ ಇದ್ದೇ ಇರ್ತದೆ ಸರ್. ಎಲ್ಲ ಕ್ಲಿಯರ್ ಆಗಿದೆ, ಯಾವುದೇ ಪ್ರಾಬ್ಲಮ್ ಅಥವಾ ಸಮಸ್ಯೆಗಳು ಯಾರಿಗೂ ಆಗಿರೋದು ಹತ್ರ ಇಲ್ಲ ಸರ್. ಕ್ಯಾಶುಯಾಲಿಟಿ ಅನ್ನೋದು ಯಾವುದೂ ಇಲ್ಲ ಸರ್. ಎಲ್ಲೆಲ್ಲಿ ನೀರು ತುಂಬಿಕೊಂಡಿರುವಂತ ಕಡೆ ಪವರ್ ಕಟ್ ಮಾಡಿಸಿ ನಾವು ಅದನ್ನ ಫೈರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನೀರು ಕ್ಲಿಯರ್ ಮಾಡಿಸ್ತಾ ಇದೀವಿ ಸರ್. ಥ್ಯಾಂಕ್ ಯು. ಎಸ್, HSR ಲೇಔಟ್ನಲ್ಲಿ ಆಲ್ಮೋಸ್ಟ್ ವಾಟರ್ ಅಂದರೆ ನೀರನ್ನು ತೆರವುಗೊಳಿಸುವಂಥ ಕೆಲಸ ಆಗಿದೆ. ಸೊ ಎಲ್ಲವನ್ನು ಕೂಡ ನಾವು ಕ್ಲಿಯರ್ ಮಾಡಿದ್ದೀವಿ. ಸೊ ಖುದ್ದು ಉಮಾಪತಿ ಅವರೇ ನಿಂತ್ಕೊಂಡು ಇಲ್ಲಿ ಒಂದು BBMP ಅಧಿಕಾರಿಗಳ ಜೊತೆಲಿ ಒಂದು ಒಮ್ಮತ ಒಂದು ನಿರ್ಧಾರ ತಗೊಂಡು ಒಂದಿಷ್ಟು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.